ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಲೈಕ್ಸು, ಕಮೆಂಟ್ಸು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನಾನು ಹೇಳ್ದಾಗೆ ಆದಾಗ ಹಾಕ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಹಾಕ್ತಾಯಿದ್ದೀನಿ, ನಿಮಗೋಸ್ಕರ ಹಾಕ್ತಾಯಿದ್ದೀನಿ. ಪ್ಲೀಸ್ ನೋಡಿ, ಕಮೆಂಟ್ ಮಾಡಿ, ಹೇಗಿದೆ ಕತೆ ಅಂತ ತಪ್ಪದೆ ತಿಳಿಸಿ. ಧಡಕ್ಕನೆ ಎದ್ದಿದ್ದಳು ಹುಡುಗಿ. ತನ್ನ ಅತಿ ಸನಿಹದಲ್ಲೇ ಅವನ ಗಂಭೀರ ಧ್ವನಿ ಕೇಳಿ ಮೊದಲೇ ಅವನ ಯೋಚನೆಯಲ್ಲೇ ತಲೆಕೆಟ್ಟು ಕುಳಿತಿದ್ದವಳಿಗೆ ಅವನ ಧ್ವನಿ ಗಾಬರಿ ಹುಟ್ಟಿಸಿತ್ತು. ಅವನ ತಲೆ ಕಣ್ಣರಳಿಸಿ ನೋಡಿದ್ದಳು ಹುಡುಗಿ. ಏನು, ನಾನು ಹೇಳಿದ್ದು ನಿನ್ನ ಕಿವಿಯೊಳಗೆ ಏನಾದರೂ ಹೋಯ್ತಾ? ಇಲ್ಲ ಹೊರಗಿಂದ ಹೊರಗೆ ಹವಾಮೆ ಉಡ್ಗಯ ಗಾಳಿಯಲ್ಲಿ ಹಾರೋಯ್ತಾ? ನಡಿ ನಡಿ ಮೊದಲು ಇಲ್ಲಿಂದ. ನಾನು ನಿನ್ನ ಕಾಯ್ಕೊಂಡು ಇಲ್ಲೇ ನಿಲ್ಲೋಕ್ಕಾಗುತ್ತಾ? ನನ್ನ ಯಾರಾದರೂ ಇಲ್ಲಿ ನೋಡೋ ಮೊದಲು ಬಿಡು ಗಾಡಿ ಇಲ್ಲಿಂದ. ಏನು ಹೇಳಿದ್ದು ಅರ್ಥ ಆಯ್ತಾ? ಇಲ್ಲ ಅರ್ಥ ಮಾಡಿಸ್ಲಾ? ಅವಳತ್ತ ಅಪ್ಪಿತಪ್ಪಿಯೂ ಕಣ್ಣು ಹಾಯಿಸದೆ ತಣ್ಣಗೆ ಪ್ರಶ್ನಿಸಿದ್ದ ಅವಳನ್ನು ಆಯುಷ್ ಆಚಾರ್ಯ. ಎದೆ ಬಡಿತ ನಿಂತಂತಾಗಿತ್ತು ಅವನ ಮಾತು ಕೇಳಿ. ಸರ್ರನೆ ತನ್ನ ದೃಷ್ಟಿ ಬದಲಿಸಿ ಹಿಂದೆ ತಿರುಗಿ ಕೂಡ ನೋಡುವ ಸಾಹಸ ಮಾಡದೆ ಸರಸರನೆ ನಡೆಯತೊಡಗಿದ್ದಳು ಕುಂಕುಮ ತನ್ನ ರೂಮಿನತ್ತ. ದೇವುಡ, ಈ ಆಸಾಮಿಯಿಂದ ದೂರ ಹೋಗಿ ನನ್ನ ರೂಮು ಸೇರಿದರೆ ಸಾಕಾಗದೆ ನನಗೆ ಎಂದು ಗೊಣಗುತ್ತಲೇ ನಡೆದಿದ್ದಳು ಹುಡುಗಿ. ದೇವುಡ, ಉಸಿರೇ ನಿಂತೋಗ್ಬಿಡೋದಲ್ಲಪ್ಪ ನಂದು. ಏನು ಈ ದೊರೆ ಹಿಂಗಾಡ್ತಾರೆ? ಆ ಮೋಹಿನಿ ತಾವು ಹಲ್ಕಿರ್ಕೊಂಡು ನಿಂತಿದ್ದ ಸಾಲ್ದ, ಇಲ್ಲಿ ಬಂದು ನನ್ನೇ ಎದುರಿಸ್ತಾವ್ರೆ. ತನ್ನ ರೂಮಿಗೆ ಓಡಿದಂತೆ ಬಂದು ಕಾಟ್ ಮೇಲೆ ದೊಪ್ಪನೆ ಕುಳಿತು ಹಣೆಯ ಮೇಲಿನ ಬೆವರನ್ನು ಒರೆಸಿಕೊಂಡು ನಡುಗುತ್ತಿದ್ದ ಕೈಕಾಲುಗಳನ್ನು ಸಂಭಾಳಿಸಲು ಹೆಣಗಾಡುತ್ತಿದ್ದಳು ಕುಂಕುಮ. ಪದೇ ಪದೇ ಯಾವುದನ್ನು ನೆನಪಿಸಿಕೊಳ್ಳಬಾರದು ಅನ್ಕೋತಾಳೋ ಅದೇ ನೆನಪಾಗಿ ಅವಳನ್ನು ನಡುಗಿಸುತ್ತಿತ್ತು. ಹೇ ಬ್ಯೂಟಿಫುಲ್, ವಾಟ್ ಹ್ಯಾಪನ್? ಏನಾಯಿತು? ಯಾಕೆ ಹೀಗೆ ಬೆವರ್ತಾ ಇದೆಯಾ? ನಾನು ಆವಾಗಲೇ ಬಂದೆ, ನೀನು ಯಾಕೆ ಇಷ್ಟೊತ್ತಾಯಿತು ಬರೋದು? ಹೌದು, ನೀನು ಎಲ್ಲಿ ಕೂತಿದ್ದೆ? ನಾನು ಅಲ್ಲೆಲ್ಲ ಒಂದ್ಸಲ ನೋಡ್ಬಿಟ್ಟೆ ಬನ್ನಲ್ಲ, ನೀನು ಎಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ ಎನ್ನುತ್ತಾ ಬಾತ್ರೂಮಿನಿಂದ ಮುಖ ಒರೆಸಿಕೊಳ್ಳುತ್ತಾ ಬಂದಿದ್ದಳು ಅವಳ ರೂಮ್ಮೇಟ್ ಸುಂದ್ರಿ. ದೇವುಡ, ಇದೇ ನಿಂಗೆ ಚಡ್ಡಿ ಬನೀನ್ ಹಾಕೊಂಡು ತಿರುಗ್ತಾದೋ ಕಾಣೆ. ಅದೆಂಗೆ ಹಾಕತಾರೆ ಇಂಥವನ್ನೆಲ್ಲ ಜನ ಅಂತೀನಿ. ಇವೆಲ್ಲ ಹಾಕಿದ್ರೂ ಒಂದೇ, ಹಾಕದೇ ಇದ್ರೂ ಒಂದೇ ಅಲ್ವಾ? ಏನದೇ ವ್ಯತ್ಯಾಸ? ಭಗವಂತನೇ ಬಲ್ಲ ಎಂದುಕೊಳ್ಳುತ್ತಾ ಕಣ್ಣು ತೇಲಿಸಿ ಮೇಲೆ ನೋಡಿದ್ದಳು ಹುಡುಗಿ. ಹುಡುಗಿ ಹೋದ ದಿಕ್ಕನ್ನೇ ನೋಡಿದವ. ಆಫ್ಟ್ರಾಲ್ ನಮ್ಮ ಕಂಪನಿಯ ವರ್ಕರ್ ಈ ಹುಡುಗಿ. ಕಾಮನ್ ಸೆನ್ಸೇ ಇಲ್ಲದ ನಾನ್ ಸೆನ್ಸ್ ಇದು. ಇಂಥ ಹುಡುಗಿ ಈ ಆಯುಷ್ ಆಚಾರ್ಯನ ತಲೆ, ಮಿದುಳು, ಮನಸ್ಸನ್ನು ಈ ಮಟ್ಟಿಗೆ ಆವರಿಸೋದಕ್ಕೆ ಸಾಧ್ಯವೇ? ನೆವರ್, ಖಂಡಿತ ಸಾಧ್ಯವಿಲ್ಲ. ಏನಿದೆ ಅಂಥ ಕ್ವಾಲಿಫಿಕೇಷನ್, ಸ್ಪೆಷಾಲಿಟಿ ಅವಳಲ್ಲಿ? ನಥಿಂಗ್. ಸೊ ಬೇರೆ ಏನೋ ಇದೆ ನನ್ನ ಈ ತಳಮಳ ಚಡಪಡಿಕೆಗೆ ಕಾರಣ. ಈ ಈಡಿಯಟ್ ಗರ್ಲ್ ಅಂತೂ ಖಂಡಿತ ಕಾರಣ ಅಲ್ಲ. ಹೇಗೆ ಆಗಲು ಸಾಧ್ಯ? ಅವಳು ಯಾವ ವಿಷಯದಲ್ಲೂ ನನಗೆ ಸರಿಯಿಲ್ಲ. ವಿದ್ಯೆ, ಬುದ್ಧಿ, ತಿಳುವಳಿಕೆ, ಸ್ಟೇಟಸ್, ವಯಸ್ಸು. ಎಸ್, ವಯಸ್ಸು ತುಂಬ ಅಂದರೆ ತುಂಬಾ ಚಿಕ್ಕ ಹುಡುಗಿ ಅದು. ಅವಳಲ್ಲವೇ ಅಲ್ಲ ನನ್ನ ಈ ಮನಸ್ಥಿತಿಗೆ ಕಾರಣ. ಈ ಆಯುಷ್ ಆಚಾರ್ಯ ಇಂಥ ಯಾವ ಹುಡುಗಿಯರನ್ನು ತನ್ನ ಹತ್ತಿರ ಬಿಟ್ಟುಕೊಳ್ಳುವವನಲ್ಲ. ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಖಂಡಿತ ಮಾಡಲ್ಲ ನಾನು. ನೆವರ್. ನನಗೆ ನನ್ನ ಬಂಗಾರಿ, ಅವಳ ಉಜ್ವಲ ಭವಿಷ್ಯ ಮುಖ್ಯ. ಇಂತಹ ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಯೋಚಿಸುವವನಲ್ಲ ಈ ಆಯುಷ್. ಮನಸ್ಸು, ವಯಸ್ಸು ಎರಡೂ ನನ್ನದಲ್ಲ ಎಂದುಕೊಂಡು ತಲೆ ಕೊಡುವಿದವನೇ ಸರಸರನೆ ತನ್ನ ರೂಮಿನತ್ತ ನಡೆದಿದ್ದ. ದಾಪುಗಾಲು ಹಾಕಿ ಧಡಧಡನೆ ಲಾಕ್ ಓಪನ್ ಮಾಡಿ ಮುದ್ದಾಗಿ ಮಲಗಿದ್ದ ತನ್ನ ಮಗಳ ಹತ್ತಿರ ಬಂದು ಸೋತವನಂತೆ ಕುಳಿತು ಬಿಟ್ಟಿದ್ದ ಆಯುಷ್. ಈಗ ತನ್ನ ಕೈನೋವು ಅರಿವಿಗೆ ಬರುತ್ತಿತ್ತು ಅವನಿಗೆ. ಎದ್ದು ತಾನು ಹಾಕಿದ್ದ ಶೇರ್ವಾನಿಯನ್ನು ತೆಗೆದು ಬಿಸಾಕಿದ. ಡ್ರೆಸ್ಸಿಂಗ್ ಮಾಡಿದ್ದಲ್ಲಿ ಸಣ್ಣಗೆ ರಕ್ತ ಸೋರಿತ್ತು. ಮೋಹ ಅವನ ಕೈ ಬಳಸಿ ಹಿಡಿದಿದ್ದಳಲ್ಲ, ಆಗಲೂ ವಿಪರೀತ ನೋವಾಗಿತ್ತು ಅವನಿಗೆ. ಆದರೂ ಅನಿವಾರ್ಯವಾಗಿ ಏನನ್ನೂ ತೋರಗೊಡದೆ ನಿಂತಿದ್ದ ಸ್ಟೇಜ್ ಮೇಲೆ ಅವನು. ಆದರೆ ಈಗ ಜೀವ ಹಿಂಡಿದಂಥ ನೋವು ಸಹಿಸಲಾರದೆ ಒದ್ದಾಡುವಂತಾಗಿತ್ತು. ಬ್ಲಡಿ ಬಾಸ್ಟರ್ಡ್, ನೇರವಾಗಿ ನನ್ನ ಜೊತೆ ಹೋರಾಡೋಕ್ಕಾಗದೆ ಹೇಳಿ ಥರ ಓಡಿ ಹೋಗಿದ್ದಾನೆ ಎಂದುಕೊಂಡು ದವಡೆ ಬಿಗಿದಿದ್ದ ಕೋಪದಿಂದ. ವರುಗೆ ಗೊತ್ತಾಗಿಲ್ಲ ನನಗೆ ಹೀಗಾಗಿರೋದು. ಗೊತ್ತಾದರೆ ಆಕಾಶ ಭೂಮಿ ಒಂದು ಮಾಡಿಬಿಡ್ತಾನೆ. ನನಗ್ಯಾಕೆ ಹೇಳಲಿಲ್ಲ, ಏನಾಯಿತು, ಹೇಗಾಯಿತು ಅಂತ ನನ್ನ ತಲೆ ತಿಂದು ಹಾಕ್ಬಿಡ್ತಾನೆ. ಕಾರಣ ಕೇಳಿದರೆ ಏನು ಹೇಳೋದು ನಾನು? ಛೇ, ಸದ್ಯ ಈಗ ಸ್ಟೇಜ್ ಹತ್ರ ಬ್ಯುಸಿ ಇದ್ದಾನೆ. ಇನ್ನೂ ಒಂದೂವರೆ ಗಂಟೆ ಅವನಿಗೆ ಫ್ರೀ ಇರಲ್ಲ. ಎಲ್ಲವನ್ನೂ ಅವನಿಗೆ ವಹಿಸಿ ಬಂದಿದ್ದೀನಿ ನಾನು ಎಂದುಕೊಂಡು ತಲೆ ಅತ್ತಿತ್ತ ಆಡಿಸಿದ್ದ ಆಯುಷ್. ಬ್ಯಾಂಡೇಜ್ ಹಾಕಿದ್ದ ತನ್ನ ಕೈಯನ್ನು ನೋಡಿದವನಿಗೆ ಬೇಡವೆಂದರೂ ಹುಡುಗಿಯ ನೆನಪಾಗಿತ್ತು.
ನನಗೆ ಪೆಟ್ಟಾಗಿದ್ದು ನೋಡಿ ಹುಡುಗಿ ಬಹಳ ಗಾಬರಿಯಾಗಿದ್ದಳು ಅನಿಸುತ್ತೆ. ನನ್ನ ಕೈಗೆ ಬ್ಯಾಂಡೇಜ್ ಹಾಕುವಾಗ ಅವಳ ಮುಖದಲ್ಲಿದ್ದ ಆತಂಕ ನೋಡಿದ್ದನಲ್ಲ ನಾನು. ಅವಳ ಪ್ರೊಫೆಷನ್ನೇ ಅದಲ್ವಾ. ಈ ಸ್ಥಿತಿಯಲ್ಲಿ ಇದ್ದವರನ್ನು ಅವಳು ಎಷ್ಟು ಜನರನ್ನು ನೋಡಿರುತ್ತಾಳೋ. ಇವೆಲ್ಲ ಅವಳಿಗೆ ಸಾಮಾನ್ಯ ಘಟನೆಗಳಾಗಿರುತ್ತೆ. ಆದರೂ ಆದರೂ ನನ್ನ ಸ್ಥಿತಿ ನೋಡಿ ಹುಡುಗಿ ಗಾಬರಿಯಾಗಿದ್ದಳಲ್ಲ ಹುಡುಗಿ ಯಾಕೆ? ಓ, ನನ್ನ ಸ್ಥಿತಿಗೆ ತಾನೇ ಕಾರಣ ಅಂದುಕೊಂಡಿರುತ್ತಾಳೆ. ಅವಳನ್ನು ಕಾಪಾಡೋಕ್ಕೋಸ್ಕರ ತಾನೇ ನಾನು ಆ ಆಸಾಮಿಯ ಜೊತೆ ಕಿತ್ತಾಡಿದ್ದು. ಅದಕ್ಕೆ ಆತಂಕವಾಗಿರುತ್ತೆ. ಇನ್ನೇನಿರುತ್ತೆ? ಹಾಂ, ಇಂಥ ಹುಡುಗಿಯರನ್ನೆಲ್ಲ ಇಷ್ಟೇ. ತಮ್ಮ ಲಾಭ ಇದ್ದರೆ ಮಾತ್ರ ಹತ್ತಿರವಾಗ್ತಾರೆ. ತಮ್ಮ ಕೆಲಸ ಮುಗಿದ ಮೇಲೆ ನಾನ್ಯಾರೋ ಅವ್ರು ಯಾರೋ. ಐ ನೋ ಐ ನೋ ದಿಸ್ ಪೀಪಲ್ಸ್ ಮೆಂಟಾಲಿಟಿ. ಬ್ಲಡಿ ದವಡೆ ಬಿಗಿದಿದ್ದ ಕೋಪದಿಂದ. ಕೈ ನೋವಿನ ಜೊತೆಗೆ ತಲೆ ಮೈಕೈ ನೋವು ಕೂಡ ಇದ್ದಂತೆನಿಸಿತು ಅವನಿಗೆ. ಜೊತೆಗೆ ಮನಸ್ಸಿನ ತಳಮಳ. ನನ್ನನ್ನು ರೊಚ್ಚಿಗೆಬ್ಬಿಸ್ತಾಳೆ ಹುಡುಗಿ. ಮಾತಿಗೆ ಮಾತು ಬೆಳೆಸ್ತಾಳೆ. ಅದರಿಂದಾನೇ ನಾನು ಅವಳಿಗೆ ಮುತ್ತಿಟ್ಟಿದ್ದು. ಎಲ್ಲದಕ್ಕೂ ಅವಳೇ ಕಾರಣ. ಚಡಪಡಿಸಿ ಹೋದ ಆ ಘಟನೆ ನೆನಪಾಗಿ ಆಯುಷ್ ಆಚಾರ್ಯ, ಯಾಕೆ ಯಾಕೆ ನಾನು ಮೈಮರೆತೆ? ನಾನು ಯಾವ ಹುಡುಗಿಯರನ್ನು ಮನಸಾರ ದ್ವೇಷಿಸುತ್ತೇನೋ, ಅವರಿಂದ ಅಂತರ ಕಾಯ್ದುಕೊಂಡು ನನ್ನ ಜೀವಮಾನದ ಇಷ್ಟು ವರ್ಷಗಳನ್ನು ಕಳೆದಿದ್ದೀನೋ, ಅಂತಹ ಹುಡುಗಿಗೆ ಇಂದು ನಾನು ಮುತ್ತಿಕ್ಕಿದ್ದೇನೆ. ಛೇ, ಏನಾಗಿತ್ತು ನನಗೆ ಆಗ? ಏನಿದೆ ಆ ಹುಡುಗಿಯಲ್ಲಿ ಅಂಥದ್ದು? ತಲೆ ಒತ್ತಿಕೊಂಡು ಕಣ್ಮುಚ್ಚಿದವನಿಗೆ ಕಂಡಿದ್ದು ಮತ್ತದೇ ಹುಡುಗಿಯ ಅಮಾಯಕ ನೋಟ, ಮುದ್ದು ಮುಖ, ಅರಳಿದ ಕಂಗಳು, ಕುಸಿದು ಕುಳಿತು ಅಳುತ್ತಿದ್ದವಳ ನೋವು ತುಂಬಿದ ಕಂಗಳು, ತಾನು ಅವಳನ್ನು ಅಪ್ಪಿ ಅವಳ ಕೊರಳ ಒನೆಪಿಗೆ ಗಾಢವಾಗಿ ಚುಂಬಿಸಿದ ದೃಶ್ಯ, ಎಲ್ಲವೂ ಹಾದು ಹೋದವು ಸಿನಿಮಾ ರೀಲಿನಂತೆ, ಒಂದರ ಹಿಂದೆ ಒಂದರಂತೆ. ಅವಳ ಮೈಯ ಘಮ ಇನ್ನು ತನ್ನ ತುಟಿಗಳಲ್ಲೇ ಇದೆ ಎನಿಸಿ ತನ್ನ ತುಟಿಗಳನ್ನು ಮೃದುವಾಗಿ ಸವರಿಕೊಂಡಿದ್ದ, ಕಣ್ಣು ಮುಚ್ಚಿ. ತಳಮಳ, ಅಸಾಧ್ಯ ತಳಮಳ. ಎದೆಯೊಳಗೆ ಹೊಟ್ಟೆಯೊಳಗೆಲ್ಲ ವಿಪರೀತ ಸಂಕಟ, ಸಹಿಸಲು ಸಾಧ್ಯವಾದ ಚಡಪಡಿಕೆ. ಚಲಿಸಿ ಹೋದ ಅವನು ಸಂಕಟದಿಂದ. ಇನ್ನು ತನ್ನಿಂದ ಸಹಿಸಲು ಸಾಧ್ಯವಿಲ್ಲ ಎನ್ನಿಸಿ ತಲೆ ಒತ್ತಿಕೊಂಡಿದ್ದ, ಕಣ್ಣು ಮುಚ್ಚಿ. ಸರ್ರನೆ ಎದ್ದವನೇ ಒಂದು ಸಲ ತನ್ನ ಮಗಳ ಕೆನ್ನೆ ಸವರಿ ಹಣೆಗೆ ಮುತ್ತಿಟ್ಟವನೇ ತನ್ನ ನೋವು ಶಮನವಾಗುವ ಸ್ಥಳಕ್ಕೆ ನಡೆದಿದ್ದ ಸರಸರನೆ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗಲಿ ದೊರೆ ಆದರೆ ಇವತ್ತು ನನಗೋಸ್ಕರ ಆ ದರಿದ್ರದವನ ಜೊತೆ ಹೋರಾಡವ್ರೆ. ಹಾಳಾದವನು ಅವರ ಕೈಗೆ ಚುಚ್ಬಿಟ್ಟು ಓಡೋಗವನೆ. ಇಲ್ದಿದ್ರೆ ಸಾಮ್ರಾಟರ ಕೈಲಿ ಕೈಮಾ ಆಗಿರೋನು ಎಂದುಕೊಂಡವಳಿಗೆ ಥಟ್ಟನೆ ನೆನಪಾಗಿತ್ತು ಅವನ ಸ್ಥಿತಿ. ಸಾಮ್ರಾಟರು ತೋರಿಸ್ಕೊಳ್ಳಕ್ಕಿಲ್ಲ ಅಷ್ಟೇಯ, ಆ ಗಾಯದ ನೋವು ಜಾಸ್ತಿನೇ ಇರ್ತದೆ. ಆಳ್ವಾಗೆ ಚುಚ್ಚವನೇ ದರಿದ್ರದವನು. ಜ್ವರ ಬಂದೇ ಬರುತ್ತೆ ಅವರಿಗೆ. ಛೇ, ಮಾತ್ರೆ ಕೊಡಬೇಕಿತ್ತಲ್ಲ ನಾನು ಅವರಿಗೆ. ಈಗಲೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಆಗಿದ್ದಾಗಲಿ ಹಾಗೆಯಾ ನನ್ನ ಗೊಂಬೆನೂ ನೋಡಿ ಮುದ್ದು ಮಾಡಿ ಬರ್ತೀನಿ ಎಂದುಕೊಂಡವಳು ಸರಸರನೆ ತನ್ನ ಸೂಟ್ಕೇಸ್ ಹುಡುಕಾಡಿ ಮಾತ್ರೆ ತೆಗೆದುಕೊಂಡವಳೇ. ಆಮೇಲೆ ಬಂದ್ಬಿಟ್ಟು ಮಾತಾಡ್ತೀನಿ, ಈಗ ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ ಎಂದವಳು ಸುಂದರಿಯ ಮುಂದಿನ ಮಾತಿಗೂ ಕಾಯದೆ ಸರಸರನೆ ಓಡಿದ್ದಳು ಆಯುಷ್ನ ರೂಮಿನತ್ತ. ಕುಂಕುಮ ಯಾರ ಕುರಿತು ಇಷ್ಟು ವರ್ಷ ಕೂಡ ಯೋಚಿಸದೆ ನನ್ನ ಜೀವಮಾನವನ್ನು ಕಳೆದಿದ್ದೀನೋ ಅದೇ ವಿಷಯ ನನ್ನ ಚಿತ್ತವನ್ನು ಕೆಡಿಸುತ್ತಿದೆಯೇ? ನೋನೋ, ಹೇಗೆ ಸಾಧ್ಯ? ನನಗಾದ ಮೋಸ, ನನಗಾದ ಅವಮಾನ, ನನಗಾದ ಭರಿಸಲಾಗದ ನೋವು, ನಂಬಿಕೆ ದ್ರೋಹ, ನನ್ನವರಿಂದಲೇ ನನಗಾದ ಅಪಾರ ನಷ್ಟ, ಅವಮಾನ, ನನ್ನ ಪ್ರಾಣದಂತಿದ್ದ ನನ್ನ ಪ್ರೀತಿ ಪಾತ್ರರ ಅಗಲುವಿಕೆ, ನನ್ನ ಡ್ಯಾಡಿಯ ಇಂದಿನ ಸ್ಥಿತಿ, ನನ್ನ ಈ ಪರಿಸ್ಥಿತಿ, ಅಬ್ಬಾ ಎರಡ ನಾನು ಕಳೆದ ಎರಡೂವರೆ ವರ್ಷಗಳಿಂದ ಅನುಭವಿಸಿದ್ದು. ನಾನಿನ್ನೂ ನನ್ನ ಸ್ಥಿಮಿತದಲ್ಲಿದ್ದೇನೆ ಎಂಬುದೇ ಸಮಾಧಾನದ ವಿಷಯ. ಅಸಲಿಗೆ ಬದುಕಿದ್ದೇನೆ ಎಂಬುದೇ ಪವಾಡ ಎನಿಸುತ್ತೆ ನನಗೆ. ನನ್ನೆಲ್ಲ ನೋವುಗಳಿಗೆ, ದುಃಖಗಳಿಗೆ, ದುಸ್ಥಿತಿಗೆ ಕಾರಣವೇ ಅವಳು. ನೀಲಿಮ, ಬ್ಲಡಿ ಬಿಚ್. ದವಡೆ ಬಿಗಿದು ಕೈಯಲ್ಲಿ ಹಿಡಿದಿದ್ದ ಗ್ಲಾಸ್ನಲ್ಲಿದ್ದ ರಾಮರಸವನ್ನು ಒಂದೇ ಸಲ ಘಟಘಟನೆ ಹೊಟ್ಟೆಯೊಳಗೆ ಇಳಿಸಿಬಿಟ್ಟಿದ್ದ ಆಯುಷ್ ಆಚಾರ್ಯ. ಕುಡಿತ ಆರೋಗ್ಯಕ್ಕೆ ಹಾನಿಕರ. ಕಣ್ಣೆಲ್ಲ ಕೆಂಪು ಕೆಂಪು, ಕಣ್ಣ ತುಂಬ ಕಣ್ಣೀರು, ನೋವು, ಹತಾಶೆ, ಅಸಹಾಯಕತೆ ಎಲ್ಲ ಭಾವನೆಗಳು ಒಮ್ಮೆಲೇ ಆವರಿಸಿ ಚಡಪಡಿಸಿಬಿಟ್ಟಿದ್ದ ಅವನು. ಸಹಿಸಲು ಅಸಾಧ್ಯವಾದ ಕೈನೋವು, ತಲೆ ಮೈಕೈ ಕೂಡ ಅಸಾಧ್ಯವಾದ ನೋವು, ಕಂಗಳೆಲ್ಲ ಉರಿ ಉರಿ, ಜೊತೆಯೊಳಗೆ ಎದೆಯೊಳಗಿನ ಸಂಕಟ, ಅದೇನೋ ಚಡಪಡಿಕೆ. ಥತ್, ಯಾಕೆ ನನಗೆ ಈ ಪರಿಯ ಯಾತನೆ? ಆಗ್ತಾ ಇಲ್ಲ ನನ್ನಿಂದ ಸಹಿಸಲು. ಕಂಗಳು ತುಂಬಿದ್ದವು ಅವನಿಗೆ. ತಲೆ ಒತ್ತಿ ಹಿಡಿದುಕೊಂಡ. ನಶೆ ನಿಧಾನವಾಗಿ ಏರುತ್ತಿತ್ತು. ನಮ್ಮವರು ಎನಿಸಿಕೊಂಡವರು ಎಲ್ಲರೂ ನಮ್ಮವರಾಗಿರಲು ಸಾಧ್ಯವಿಲ್ಲ. ನಮ್ಮಿಂದ ಲಾಭ ಇರುವವರಿಗೆ ಮಾತ್ರ ಎಲ್ಲರೂ ನಮ್ಮವರು. ಆಮೇಲೆ ನಮಗೆ ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕಿ ಹೋಗೋರೇ ಎಲ್ಲ. ಅದರಲ್ಲೂ ಈ ಮಿಡಲ್ ಕ್ಲಾಸ್ ಹುಡುಗಿಯರು, ಇವರನ್ನು ನಾನು ನಂಬಲೇಬಾರದು.
ನಂಬಲೇಬಾರದು. ಮಾತುಗಳು ತೊದಲತೊಡಗಿದ್ದವು. ಸಂಕಟ ಮಿತಿಮೀರತೊಡಗಿತ್ತು. ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳತೊಡಗಿದ್ದ ಆಯುಷ್. ದೇವುಡ, ನನ್ನ ಸುಂದ್ರಿ ಕೈನಿಂದ ತಪ್ಪಿಸ್ಕೊಂಡು ಬರೋದೇ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಅಂತೂ ಈಗೇನೋ ತಪ್ಪಿಸ್ಕೊಂಡು ಬಂದಿದ್ದೀನಿ. ಏನು ಹೇಳೋದು ಅವಳ ಪ್ರಶ್ನೆಗೆ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾವಳೆ. ಎಲ್ಲಿದ್ದೆ, ಯಾಕೆ ಬರಲಿಲ್ಲ, ನನಗ್ಯಾಕೆ ಕಾಣಿಸ್ಲಿಲ್ಲ ಅಂತವ. ಏನಂತ ಹೇಳೋಣ, ಏನಾಯಿತು ಅಂತವ ನನಗೆ ಈಗಲೂ ಅರ್ಥ ಆಯ್ತಾ ಇಲ್ಲ. ಸಾಮ್ರಾಟರು ನನಗೆ ದೇವುಡ, ಅವನು ತನ್ನನ್ನು ಗಾಢವಾಗಿ ಚುಂಬಿಸಿದ್ದ ನೆನಪಾಗಿತ್ತು. ತನ್ನ ಮುಂಗುರುಳನ್ನು ಸರಿಸಿ ತನ್ನನ್ನು ಅವನ ಎದೆಗೆ ಒರಗಿಸಿಕೊಂಡಿದ್ದು ನೆನಪಾಗಿ ನಡುಗಿಬಿಟ್ಟಳು ಹುಡುಗಿ. ಈ ದೊರೆಯಿಂದ ತಪ್ಪಿಸ್ಕೊಂಡು ಬರಬೇಕು ಅನ್ನೋದೊಂದೇ ಇತ್ತಲ್ಲ ಹಾಳಾದ್ದು. ನೆನಪೇ ಆಗಲಿಲ್ಲ. ಆಸಾಮಿಗೆ ಗಾಯ ಆಗಿರೋದು ನನಗೋಸ್ಕರನೇ ತಾನೇ ಅವರು ಕಾದಾಡಿ ಹಿಂಗಾಗಿರೋದು. ಯಾಕೆ ಬರಬೇಕಿತ್ತು ಹಂಗುವೆ ಅವರು ಮಧ್ಯದಾಗೆ? ಅವರೇ ಮಾಡ್ಕೊಂಡಿರೋ ಅವಾಂತರ ಇದು. ಆದ್ರೂ ನಂಗಾಗೆ ಅಲ್ವಾ? ಥತ್, ನೋವಿಗೆ ಜ್ವರ ಗಿರ ಬಂದದೋ ಹೆಂಗೋ? ಆವಾಗಲೇ ಮಾತ್ರೆ ಕೊಡಬೇಕಿತ್ತು ನಾನು. ಈಗ ಹೋದರೆ ಮತ್ತೇನು ರಾಮಾಯಣ ಮಾಡ್ತಾರೋ ದೊರೆ? ಹಂಗಂತವ ಮಾತ್ರೆ ಕೊಡದೆ ಇರೋಕ್ಕಾಗದ? ಅವರು ಮಹಾ ಹಠಮಾರಿ ಇದ್ದಂಗವ್ರೆ. ಡಾಕ್ಟರ್ ತಾವು ತೋರ್ಸಕ್ಕಿಲ್ಲ. ಬೇಕಾದ್ರೆ ನೋಡು, ಹಾಗೆ ಅದೇ ನೋವ್ನಾಗೇ ಇರ್ತಾರೆ. ಅದಕ್ಕೆ ಮತ್ತೆ ನನಗೆ ಯೋಚನೆ ಆಗ್ತಿರೋದು. ಹೆಂಗಾರ ಆಗಲಿ, ಏನಾರ ಅಂದ್ಕೊಳ್ಳಿ ಅವರು, ಈ ಮಾತ್ರೆಯ ಅವರ ಕೈನಾಗೆ ತುರುಕಿ ಓಡ್ ಬಂದ್ಬಿಡ್ತೀನಿ ಅಷ್ಟೇಯ ಎಂದು ಗೊಣಗುತ್ತಲೇ ಅವನ ರೋಮಿನತ್ತ ಬಂದು ಕರೆಗಂಟೆ ಒತ್ತಿದ್ದಳು ಕುಂಕುಮ. ನಾನು ಏನು ಮರೆಬೇಕು ಅಂತ ಹಗಲು ರಾತ್ರಿ ಒದ್ದಾಡ್ತೀನೋ ಅದನ್ನೇ ಈ ಹುಡುಗಿ ನೆನಪು ಮಾಡ್ತಾ ಇದ್ದಾಳೆ. ಥತ್, ಅವಳ ಮುಗ್ಧ ಮುಖ, ಮುದ್ದಾದ ನೋಟ ನೆನಪಾಯಿತು ಅವನಿಗೆ. ತಲೆ ಒತ್ತಿಕೊಂಡ. ಆದರೆ ಈ ಹುಡುಗಿ ಅವಳಂಥವಳಲ್ಲ. ನೋನು, ಇವಳನ್ನು ನೋಡಿದರೆ ಹಾಗೆ ಅನಿಸೋದಿಲ್ಲ. ಒಳ್ಳೆಯವಳು ಹುಡುಗಿ. ಐ ನೋ ದಟ್ ಶಿ ಈಸ್ ನಾಟ್ ಲೈಕ್ ದಟ್ ಧೋಕೆಬಾಜ್ ಗರ್ಲ್ ನೀಲಿಮಾ. ಐ ನೋ ಗೊಣಗಿಕೊಂಡಿದ್ದ ನಶೆಯಲ್ಲಿ. ಮರುಕ್ಷಣವೇ, ನೋ ಯು ಆರ್ ರಾಂಗ್ ಆಯು. ಎಲ್ಲ ಒಂದೇ ಕ್ಯಾಟಗರಿ. ನೀನು ಮತ್ತೆ ತಪ್ಪು ಮಾಡ್ತಾ ಇದೀಯಾ. ನಂಬಲೇಬೇಡ ಇಂಥವ್ರನ್ನ. ಇವರೆಲ್ಲ ನಿನ್ನ ನಂಬಿಕೆಗೆ ಅರ್ಹರಲ್ಲ ಆಯು ಎಂದು ಗೊಣಗಿ ಹಿಂದೆ ತಲೆಯಾನಿಸಿದ್ದ. ತಲೆ ಬದರಿ. ನಶೆ ಏರುತ್ತಿತ್ತಲ್ಲ. ಎಲ್ಲ ಒಳಗಿರುವ ಪರಮಾತ್ಮನ ಮಹಾತ್ಮೆ. ಕರೆಗಂಟೆಯ ಸದ್ದು. ಮುಚ್ಚುತ್ತಿದ್ದ ಕಂಗಳನ್ನು ಬಲವಂತವಾಗಿ ತೆರೆದಿದ್ದ ಆಯುಷ್ ಆಚಾರ್ಯ. ವರು ಬಂದ ಅನ್ಸುತ್ತೆ. ನಾನು ಈ ಸ್ಥಿತಿಯಲ್ಲಿ ಇರೋದು ನೋಡಿ ತುಂಬ ಬೇಜಾರು ಮಾಡ್ಕೋತಾನೆ ಅವನು. ಪಾಪ, ನನಗೋಸ್ಕರ ಅಂತ ಈ ಪ್ರಪಂಚದಲ್ಲಿ ಇರೋದು ಬೆರಳೆಣಿಕೆಯಷ್ಟು ಜನ. ನನ್ನ ವರೂನು ಅವರಲ್ಲಿ ಒಬ್ಬ. ನನ್ನ ಗೆಳೆಯ, ಹಿತೈಷಿ, ಬಂಧು ಬಳಗ ಎಲ್ಲ ವರೂನೇ ಎನ್ನುತ್ತಲೇ ತಪ್ಪುತ್ತಿದ್ದ ಹೆಜ್ಜೆಯನ್ನು ಸರಿಯಾಗಿ ಊರಲು ಪ್ರಯತ್ನಿಸುತ್ತಾ ಬಾಗಿಲಿನತ್ತ ಬಂದು ಲಾಕ್ ಓಪನ್ ಮಾಡಿದ್ದ ಆಯುಷ್ ಆಚಾರ್ಯ. ವರು ಅದು ನಾನು ತೊದಲಿದ್ದ. ನಿಲ್ಲಲಾಗದೆ ಬಾಗಿಲಿಗೆ ಕೈಯಿಟ್ಟು ತಲೆ ತಗ್ಗಿಸಿ ಆಯುಷ್. ನಿಲ್ಲಲೂ ಆಗದೆ ಒದ್ದಾಡುತ್ತಿದ್ದ ಅವನ ಸ್ಥಿತಿಯನ್ನು ನೋಡಿ ಗಾಬರಿಯಾದಳು ಹುಡುಗಿ. ಅದೇ ಗಾಯವಾದ ಕೈಯನ್ನು ಬಾಗಿಲಿನ ಚೌಕಟ್ಟಿಗೆ ಆಸರೆಗೆಂಬಂತೆ ಹಿಡಿದು ನಿಂತಿದ್ದ. ಬ್ಯಾಂಡೇಜ್ ಹಾಕಿದ್ದ ಜಾಗದಲ್ಲಿ ರಕ್ತ ಒಸರಿದ್ದ ಕೆಂಪನೆಯ ಕಲೆ. ವಿಶಾಲವಾದ ಹಣೆಯ ಮೇಲೆಲ್ಲ ಅವನ ಕೂದಲು ಹೇಗೆಂದರ ಹಾಗೆ ಹರಡಿತ್ತು. ಕಾಲು ಸರಿಯಾಗಿ ನಿಲ್ಲುತ್ತಿರಲಿಲ್ಲ ನೆಲದ ಮೇಲೆ. ದೇವುಡ, ಇದೇನು, ಇವರು ನಮ್ಮ ಸಾಮ್ರಾಟರನೆಯ? ಯಾಕೆಂಗವ್ರೆ? ಓ, ಹಂಗಾರೆ ನಾನು ಅನ್ಕೊಂಡಿರೋದು ಖರೇನೆಯ? ಜ್ವರ ಬಂದಂಗದೆ ದೊರೆಗೆ. ಥತ್, ಎಲ್ಲ ದರಿದ್ರದೋನಿಂದನೆಯ. ಅವನ ಕೈ ಸೆಟ್ಕೊಂಡೋಗ, ಅವನ ಕೈಗೆ ಚೇಳು ಕಡಿಯ. ಜ್ವರ ಬಂದ್ಬಿಟ್ಟು ಆಸ್ಪತ್ರೆ ಸೇರ. ಪ್ರಥಮ್ಗೆ ಹಿಡಿಶಾಪ ಹಾಕಿದ್ದಳು ಮನದಲ್ಲಿಯೇ. ಯಾಕೆವರು ಮಾತಾಡ್ತಾನೇ ಇಲ್ಲ ನೀನು ಎನ್ನುತ್ತಾ ಕಷ್ಟಪಟ್ಟು ತಲೆ ಎತ್ತಿ ಮುಚ್ಚುವ ಕಂಗಳನ್ನು ಪ್ರಯತ್ನಪೂರ್ವಕವಾಗಿ ತೆರೆದಿದ್ದ ಆಯುಷ್. ಬಾಗಿಲಿಗೆ ಆಸರೆಗಾಗಿ ಕೊಟ್ಟಿದ್ದ ಕೈಯನ್ನು ಬಿಟ್ಟಿದ್ದ ಅವನು. ಸೀದಾ ಮುಂದೆ ನಿಂತಿದ್ದ ಹುಡುಗಿ ಹೆಗಲಿನ ಮೇಲೆ ಕೈ ಊರಿಬಿಟ್ಟಿದ್ದ. ಅವನ ತಲೆ ಅವಳ ಹೆಗಲಿಗೆ ಒರಗಿತ್ತು. ತನ್ನ ಪೂರಾ ಭಾರವನ್ನು ಅವಳ ಮೇಲೆ ಬಿಟ್ಟಿದ್ದ ಆಯುಷ್. ಮೊದಲೇ ಅವನ ಅವಸ್ಥೆ ತನ್ನನ್ನು ನೋಡಿದ ಕೆಂಪಡರಿದ ಕಂಗಳನ್ನು ನೋಡಿದ ಹುಡುಗಿ ಭಯದಿಂದ ಕಣ್ಣರಳಿಸಿದ್ದಳು. ಈಗಂತೂ ಭಯದಿಂದ ಉಸಿರಾಡುವುದೇ ಕಷ್ಟವಾಯಿತು ಅವಳಿಗೆ. ಸರ್, ಏನಾಯಿತು ನಿಮಗೆ? ನೀವು ಹಿಂಗೆ ನಿಂತರೆ ನಾನು ಹೆಂಗೆ ನಿಮ್ಮ ಭಾರನ ತಡ್ಕೊಳ್ಳೋದು? ನೀವಿದ್ದೀರಾ 6 ಅಡಿ, ನಾನು ಇಷ್ಟು ಸಣ್ಣ ಇದ್ದೀನಿ. ಹೆಂಗೆ ಸಂಭಾಳಿಸೋದು ನಿಮ್ಮನ್ನ? ಪ್ಲೀಸ್ ಸರಿಯಾಗಿ ನಿಂತ್ಕೊಳ್ಳಿ ಸರ್. ನನಗೆ ಭಯ ಆಯ್ತದೆ ಸರ್. ಅವನನ್ನು ಸರಿಯಾಗಿ ನಿಲ್ಲಿಸಲು ಶತಪ್ರಯತ್ನ ಪಡುತ್ತಾ ಬಡಬಡಿಸಿದ್ದಳು ಹುಡುಗಿ. ಸುತ್ತಲೂ ನೋಡಿದವಳಿಗೆ ಯಾರಾದರೂ ನೋಡಿಬಿಟ್ಟರೆ ಎಂಬ ಭಯ ಬೇರೆ.
ಅವನು ಅರೆಬರೆ ಎಚ್ಚರದಲ್ಲಿದ್ದ. ಪೂರ್ತಿಯೇನೂ ಎಚ್ಚರ ತಪ್ಪಿರಲಿಲ್ಲ ಅವನು. ಅವಳ ಧ್ವನಿ, ಮಾತು ಕೇಳಿದವನು ಸರ್ರನೆ ಹಿಂದೆ ಸರಿದು ಅವಳೆಂದೇ ಕಣ್ಣು ಸಂಕುಚಿಸಿ ನೋಡಿದ್ದ. ಆಯುಷ್, ಆಚಾರ್ಯ ಕಂಗಳೆಲ್ಲ ಬೆಂಕಿಯುಂಡೆಯಂತಾಗಿದ್ದವು.